ಸಂಪುಟ ಕಸರತ್ತಿನ ಹೊತ್ತಲ್ಲೇ ಕೈ ನಾಯಕರಿಗೆ ಒಂದು ಹೊಸ ಟೆನ್ಷನ್ ಶುರುವಾಗ್ತಾ ಇದೆ. ಇದೀಗ ದಲಿತ ಸಮುದಾಯದಿಂದ ಒಂದು ಧರಣಿಯನ್ನ ಕೂಡ ಮಾಡಲಾಗ್ತಾ ಇದೆ. ಕೆಪಿಸಿಸಿ ಕಚೇರಿ ಮುಂಭಾಗ ಆಗ್ತಾ ಇರುವಂತಹ ಧರಣಿ. ದಲಿತ ನಾಯಕರಿಗೆ ಅವಕಾಶವನ್ನು ಕೊಡಬೇಕು, ಸ್ಥಾನಮಾನವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಮೊದಲಿನಿಂದಲೂ ಕೂಡ ಕೂಗುಗಳು ಕೇಳಿ ಬರ್ತಾ ಇದೆ. ಇದೀಗ ಹೊಸ ಟೆನ್ಷನ್ ಶುರುವಾಗ್ತಾ ಇದೆ. ಕೆಪಿಸಿಸಿ ಕಚೇರಿ ಮುಂಭಾಗ ದಲಿತ ಸಮುದಾಯದಿಂದ ಧರಣಿ ಆಗ್ತಾ ಇದೆ. ದಲಿತ ಸಮುದಾಯದಿಂದ ಧರಣಿ ಆಗ್ತಾ ಇರುವಂತದ್ದು. ನಾಯಕರಿಗೆ ಡಿಸಿಎಂ ಹುದ್ದೆಗೆ ಆಗ್ರಹವನ್ನು ಮಾಡಲಾಗ್ತಾ ಇದೆ. ಕೆ ವೆಂಕಟಸ್ವಾಮಿ ನೇತೃತ್ವದಲ್ಲಿ ಕೈ ಕಚೇರಿಗೆ ಮುತ್ತಿಗೆಯನ್ನು ಹಾಕುವುದಕ್ಕೆ ಕೂಡ ಮುಂದಾಗಿರುವಂತದ್ದು. ಡಿಕೆಶಿ ಜೊತೆಗೆ ದಲಿತರಿಗೂ ಕೂಡ ಸಿಗಬೇಕಾಗಿದೆ ಉಪಮುಖ್ಯಮಂತ್ರಿ ಸ್ಥಾನ. ಡಾಕ್ಟರ್ ಜಿ ಪರಮೇಶ್ವರ್, ಕೆಎಚ್ ಮುನಿಯಪ್ಪ, ಮಹದೇವಪ್ಪ ಪರ ಬ್ಯಾಟಿಂಗ್ ಅನ್ನು ಮಾಡಲಾಗ್ತಾ ಇದೆ. ಮೂವರಲ್ಲಿ ಒಬ್ಬರಿಗೆ ಡಿಸಿಎಂ ಪಟ್ಟವನ್ನ ಘೋಷಿಸುವ ಕುರಿತಾಗಿ ಇದೀಗ ಪ್ರತಿಭಟನೆ ಆಗ್ತಾ ಇರುವಂತದ್ದು. ಈಗ ಆಲ್ರೆಡಿ ಕೆಎಚ್ ಮುನಿಯಪ್ಪ ಅವರಿಗೆ ಅವಕಾಶವನ್ನ ಕೊಡಬೇಕು ಅಂತ ಶಿವಮೊಗ್ಗ ಆಯಿತು. ಅದಾದ ನಂತರ ಬೇರೆ ಬೇರೆ ಪ್ರದೇಶಗಳಲ್ಲಿ ಕೂಡ ಅವರ ಅಭಿಮಾನಿಗಳು, ಕಾರ್ಯಕರ್ತರು ಎಲ್ಲರೂ ಕೂಡ ಪ್ರತಿಭಟನೆಯನ್ನ ಮಾಡಿದ್ರು. ಅದರ ಜೊತೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇತ್ತು. ಆಕ್ಚುಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು ಸಿಎಂ ಸ್ಥಾನದಲ್ಲಿ ಕೇಳಿ ಬರ್ತಿದ್ದಂಥದ್ದು. ಆದ್ರೆ ಇದೀಗ ಅದು ಡಿಕೆಶಿ ಅವ್ರಿಗೆ ಹೋಗಿರೋದ್ರಿಂದ ಇದೀಗ ಡಿಸಿಎಂ ಹುದ್ದೆನಾದ್ರೂ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇದೀಗ ಪ್ರತಿಭಟನೆಯನ್ನ ಮಾಡಲಾಗ್ತದೆ. ದಲಿತ ಸಮುದಾಯದ ನಾಯಕರಿಗೆ ಡಿಸಿಎಂ ಹುದ್ದೆಗೆ ಆಗ್ರಹವನ್ನು ಮಾಡ್ತಿದ್ದಾರೆ ಮುಖಾಂತರ. ನೋಡಿ, ಕೆಪಿಸಿಸಿ ಕಚೇರಿಯಲ್ಲಿ ಆಗ್ತಾ ಇರುವಂತಹ ಧರಣಿ ಇದು. ಇವಾಗ ಕೆಪಿಸಿಸಿ ಕಚೇರಿ ಮುಂಭಾಗ ದಲಿತ ಸಮುದಾಯದ ನಾಯಕರಿಗೆ ಅವಕಾಶವನ್ನು ಕೊಡಿ, ಅದರಲ್ಲೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್, ಕೆಎಚ್ ಮುನಿಯಪ್ಪ, ಮಹದೇವಪ್ಪ ಇವರೆಲ್ಲರಿಗೂ ಕೂಡ ನೀವು ಅವಕಾಶವನ್ನು ಕೊಡಬೇಕು. ಅಟ್ಲೀಸ್ಟ್ ಈ 3 ಜನದಲ್ಲಿ ಒಬ್ಬರಿಗೆ ಡಿಸಿಎಂ ಸ್ಥಾನವನ್ನು ನೀವು ಕೊಡಲೇಬೇಕು ಅನ್ನುವ ನಿಟ್ಟಿನಲ್ಲಿ ದಲಿತ ಸಮುದಾಯದ ನಾಯಕರು ಇದೀಗ ಪ್ರತಿಭಟನೆಯನ್ನು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಕಾರ್ಯಕರ್ತರು, ಅಭಿಮಾನಿಗಳು ಎಲ್ಲರೂ ಸೇರ್ಕೊಂಡಿದ್ದಾರೆ. ಇದೀಗ ಕೆಪಿಸಿಸಿ ಕಚೇರಿ ಮುಂಭಾಗ ನಡೀತಾ ಇರುವಂತಹ ಧರಣಿ ಇದು. ದಲಿತ ಸಮುದಾಯದಿಂದ ಧರಣಿಯನ್ನ ಮಾಡಲಾಗ್ತಾ ಇದೆ. ಡಿಸಿಎಂ ಹುದ್ದೆಗಾಗಿ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಕೆಎಚ್ ಮುನಿಯಪ್ಪ ಅವರ ಅಭಿಮಾನಿಗಳು ಕೂಡ ಮೊನ್ನೆ ತಾನೇ ಪ್ರತಿಭಟನೆಯನ್ನ ಮಾಡಿದ್ರು, ಅವರಿಗೆ ಸ್ಥಾನಮಾನವನ್ನ ಕೊಡಬೇಕು ಅಂತ. ಇವಾಗ 3 ಜನದಲ್ಲಿ ಒಬ್ಬರಿಗೆ ಡಿಸಿಎಂ ಸ್ಥಾನವನ್ನ ಕೊಡಿ ಅಂತ ಕೇಳ್ತಾ ಇರುವಂಥದ್ದು. ಜಯವಾಗಲಿ.